ಬಂಧುಗಳೇ, ನನಗೆ ಎಷ್ಟು ಸಂತೋಷ ಆನಂದ ಆಗ್ತಾ ಇದೆ ಅಂದ್ರೆ ನನ್ನ ಬಾಲ್ಯದ ದಿನಗಳು ನನಗೆ ನೆನಪಾಗ್ತಾ ಇದೆ. ನಾನು ಹೈಸ್ಕೂಲ್ ನಲ್ಲಿ ಮಿಡಲ್ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಇದೇ ತರ ಪಥಚಂದ್ರದಲ್ಲಿ ಅಂದ್ರೆ ಮಾರ್ಚ್ ಪಾಸ್ಟ್ ಅಲ್ಲಿ ಪಾಲ್ಗೊಳ್ತಿದ್ದೆ. ಹೈಸ್ಕೂಲ್ ಬಂದಾಗ ಈ ಬೇಸ್ಗಳನ್ನು ಹೊಡಿತಿದ್ದೆ. ಈ ಮಕ್ಕಳು ಹೋಗ್ಬೇಕಾದ್ರೆ ನನ್ನ ಈ 60-50 ವರ್ಷದ ನೆನಪು, ಹಿಂದೆ ಯಾವ ರೀತಿ ನಾನು ಇದೇ ಸ್ಟೇಡಿಯಂ ನಲ್ಲಿ ಓಡಾಡ್ತಿದ್ದೆ, ಆಡ್ತಿದ್ದೆ, ಇವೆಲ್ಲ ಕೂಡ ನನಗೆ ಮರಳು ನೆನಪಾಗ್ತಾ ಇತ್ತು. ಇವತ್ತು ಎಲ್ಲ ಮಕ್ಕಳು ಬಹಳ ಶಿಸ್ತಿನಿಂದ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆಚರಣೆ ಮಾಡಲಿಕ್ಕೆ, ಈ ದೇಶಕ್ಕೆ ಒಂದು ಶಿಸ್ತಿನ ಸಂದೇಶವನ್ನು ಕಳಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲ ಪೋಷಕರು ಮತ್ತು ನನ್ನ ಶಿಕ್ಷಕ ಸ್ನೇಹಿತರು ತಮ್ಮನ್ನು ಬಹಳ ಅತಿ ಉತ್ತಮವಾಗಿ ತಯಾರು ಮಾಡಿ ಈ ರಾಜ್ಯದ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ತುಂಬುವುದಿದ ಅಭಿನಂದನೆಗಳು. ಇದೆಲ್ಲ ಕನ್ನಡಿಗರನ್ನ ಒಗ್ಗೂಡಿಸುವಂತ ಒಂದು ಪವಿತ್ರವಾದಂತಹ ದಿನ. ಕನ್ನಡಿಗರ ತ್ಯಾಗ, ಬಲಿದಾನ, ಶ್ರಮದ ದಿನ. ಬಹಳ ಹಿರಿಯರು ಈ ಕನ್ನಡದ ರಕ್ಷಣೆಗೋಸ್ಕರ ಪ್ರತಿ ಹಂತದಲ್ಲೂ ಕೂಡ ಹೋರಾಟವನ್ನು ಮಾಡಿ ಈ ಭಾಷೆ, ಈ ನೆಲ, ಈ ಜಲ, ಈ ಬಾವುಟವನ್ನ ಎತ್ತಿ ಹಿಡಿದಿದ್ದಾರೆ. ಭೂಮಿಗೆ ತಾಯಿ ಭುವನೇಶ್ವರಿ. ಈಗ ತಾನೇ ನಾನು, ಮುಖ್ಯಮಂತ್ರಿಗಳು, ಹೊರಡಿ ಸಾಹೇಬರು, ಹರ್ಷೇಂದ್ರವರು ಎಲ್ಲ ಕೂಡ ಹೋಗಿ ಆ ವಿಧಾನಸೌಧದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಏನು ನಾವು ಸ್ಥಾಪನೆಯನ್ನ ಮಾಡಿದ್ದೇವೆ, ಅದಕ್ಕೆ ಗೌರವವನ್ನು ಸಲ್ಲಿಸಿ ಇಲ್ಲಿ ಆಗಮಿಸಿದ್ದೇವೆ. ನಮ್ಮ ಕನ್ನಡ ಭಾಷೆಗೆ 2000 ವರ್ಷ ಆಗಿದೆ. ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂತಹ ರಾಜ್ಯ. ಇಲ್ಲಿ ಬಂದವರು ಯಾರು ಕಾಡು ವಾಪಸ್ ಹೋಗುವುದಿಲ್ಲ. ಇಲ್ಲಿ ಜನರ ಸಹಕಾರ, ಸಂಸ್ಕೃತಿ, ಈ ಕಾವೇರಿಯ ನೀರು, ಇವೆಲ್ಲ ಕೂಡ ಒಂದು ವಾತಾವರಣ, ಆಕರ್ಷಣೆ ಮಾಡುವಂತ ವಾತಾವರಣ ಇದೆ. ಎಲ್ಲ ಬೋರ್ಡ್ಗಳಲ್ಲೂ ಕೂಡ 60% ಕನ್ನಡ ಇರಬೇಕು ಅಂತೇಳಿ ನಮ್ಮ ಸರ್ಕಾರ ಆದೇಶವನ್ನ ಮಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಉದ್ಯಮಿಗಳ ಸಾಕ್ಷಿ, ವಾಣಿಜ್ಯ ಮಳಿಗೆಯಲ್ಲೂ ಕೂಡ ಈ ಕೆಲಸವನ್ನು ನಾವು ಮಾಡಿರುವುದು ತಾವೆಲ್ಲ ಗಮನಿಸಿದ್ದೀರಿ. ಯಾವ ರಾಜ್ಯಕ್ಕೂ ನಮ್ಗಿರುವ ಸೌಲಭ್ಯ ಇಲ್ಲ. ನಮಗೆ ಕನ್ನಡ ನಾಡಿನ ಗೀತೆ ಇದೆ, ಕನ್ನಡ ಬಾವುಟ ಇದೆ. ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಇದೆ. ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ತಂದೆ ಆದಂತಹ ಸ್ವಂತ ಬಾವುಟ ಇಲ್ಲ, ನಾಡ ಗೀತೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಇವತ್ತು ಬಂಧುಗಳೇ, ನಮ್ಮ ಕನ್ನಡ ನಿಮ್ಮೆಲ್ಲರ ಹೆಮ್ಮೆ. ಅನ್ನ ಕೊಡೋ ನಮ್ಮ ನಾಡಿನಕ್ಕೆ ಕೆಂಪು ಎಳೆದು ಬರೀ ದೊಡ್ಡ ಪರಿಸಂಕಲ್ಪವನ್ನ ಮಾಡ್ಕೊಂಡು ನಾವು ಬಂದಿದ್ದೇವೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಒಂದು ಬೀಡು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕಲಿತಂತೆ ಅಮೃತ, ನೆನೆದವರಿಗೆ ನೆರಳು, ಅಂದರಿಗೆ ದಾರಿದೀಪ. ಅಲ್ಲಿರುವುದು ಕನ್ನಡ. ಕನ್ನಡ ಭಾರತದ 2 ದೊಡ್ಡ ಭಾಷೆ. ಇಂಗ್ಲಿಷ್ಗಿಂತ ಪ್ರಾಚೀನ ಭಾಷೆ. ಕನ್ನಡ ಎನ್ನುವುದು ಒಂದು ಭಾಷೆ ಅಲ್ಲ, ಒಂದು ಸಂಸ್ಕೃತಿ, ಒಂದು ಜೀವನದ ವಿಧಾನ. ಇಂಗ್ಲಿಷ್, ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಗೊಳ್ಳದಂತೆ ಕಾಪಾಡಿಕೊಂಡದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ, ಸಾಹಿತ್ಯ ಇದೆ. ಆದಿಕವಿ ಕುವೆಂಪು ಪಂಪರದಿಂದ ಹಿಡಿದ ಬಸವಣ್ಣ, ಹಲ್ಲಮಪ್ರಭು, ಕನಕದಾಸರು, ಪುರಂದರದಾಸರು, ಕುವೆಂಪು, ಬೇಂದ್ರ ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ. ಸಾಹಿತ್ಯ ಒಂದೊಂದೇ ಪರಂಪರೆ. ಅದರಿಂದ ಮಕ್ಕಳು ಕೂಡ ಪಾಲಿಸ್ಕೊಳ್ಬೇಕು. ನೀವೆಲ್ಲ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದ್ದೀರಿ. ನಾವೆಲ್ಲ ನಿಮ್ಮ ಜೊತೆ ಎಲ್ಲ ಸಂದರ್ಭದಲ್ಲಿ ಇದ್ದೇವೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ 70 ವರ್ಷದ ಈ ಶುಭ ಸಂದರ್ಭದಲ್ಲಿ ಶುಭಾಶಯನ ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.